ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಜಯಪುರದಲ್ಲಿ ನಮ್ಮ ತಾತ ಒಬ್ಬರಿದ್ದಾರೆ, ಮರ್ವೆ ನಾರಾಯಣಪ್ಪನವರು ಅಂತೇಳಿ. ಹಳ್ಳಿಕಾರ್ ಪೋಷಕ. ಸುಮಾರು ಒಂದೊಂದು ಜಾತ್ರೆಗೆ ಏನಿಲ್ಲ ಅಂದ್ರೂ 20 ಜೊತೆ ಓರಿ ಕಡ್ದವ್ರು. ಆವಾಗಲಿಂದ ಇವತ್ತರೆಗೂ ತಾತ ಒಂದು 95-96 ವರ್ಷ ಆಗೈತೆ. 97ರಲ್ಲಿ ಇದ್ದಾರೆ. ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಬಟ್ ಇನ್ನೊಂದು ಏನಂತಂದರೆ, ಈ 96 ವರ್ಷ ಭಾರಿ ಕಷ್ಟದ ಕೆಲಸ. ಮತ್ತು ಇದೇ ಥರನೇ ಆರೋಗ್ಯ ಅನ್ನೋದು ಜಾಸ್ತಿ ಇಂಪಾರ್ಟೆಂಟು. ನಮ್ಮ ತಾತನ ಆರೋಗ್ಯನೂ ಒಂದು ಸ್ವಲ್ಪ ಸುಧಾರಣೆ ಏರುಪೇರಾಗಿತ್ತು, ಸರೋಯ್ತು. ಈ ನಡುವೆ ಸರೋಗಿದೆ. ಹಾಗಾಗಿ ನೋಡೋಣ ಅಂತಲೇ ಅರ್ಧ ಬಂದಿದ್ದು ನಾನು. ಬಟ್ ನಮ್ಮ ತಾತನ್ಗೆ ಈ ವಯಸ್ಸಿನಾಗೂ ಈ ಥರ ಓರಿಗಳು ಸಾಕೋ ಗತ್ತು ಹುಚ್ಚು ಇನ್ನೂ ಐತೆ. ನೋಡೋಣ ಬನ್ನಿ ಯಾವ ಥರ ಹೇಳ್ತಾರಂತ ನಮ್ಮ ತಾತನ ಹತ್ರ ಮಾತಾಡ್ತಾನೆ. ತಾತ ನಮಸ್ಕಾರ. ತಾತ ಅವನೇ ಬಾ. ತಾತ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಆರೋಗ್ಯ ಏರಿಪೋರಾಗಿತ್ತು. ಆಟೋ ಎಡವಟ್ ಆಯಿತು. ಜಯದೇವನಾಗಿದ್ದೆ. ಒಂದು 8 ದಿವಸ ಇದ್ದೆ. ಒಂದು 5 ಲಕ್ಷ. ಏನು ತಾತ, ಜೀವನ ಅನ್ನೋದು ಭಾರಿ ಕಾಸು ಐತೆ. ಏನೋ ದೇವ್ರು ಕಾಪಾಡ್ದೇವು. ಈಸ್ ಮುಗಿದ ನನ್ನ ಇದೇನೋ ದೇವರಿದೆ. ಇವತ್ತಿಗೂ ಈ 97 ವರ್ಷ ಬದುಕಿದ್ಯಾ? ನಿಮ್ಮಷ್ಟು ನಾವು ಬದುಕ್ತೀವಿ ಇಲ್ವಾ? ಪರಮೇಶ್ವರನ ಆಯ್ತಾ? ಏನಿಲ್ಲ ನನ್ಕ ಈ ಜೀವನನೇ ಯಾವ್ದು ಹಳ್ಳಿಕಾರ ಜೀವನನೇ ನನ್ಕ ಅವೇ ನನ್ನ ಕಾಪಾಡ್ತಾ ಇರೋದು. ಈ ಬಸವಣ್ಣನ ಬಸವ ಸಾಕ್ತವನೆ. ಈ ಬಸವಣ್ಣನ ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಇಲ್ಲ ಸಗಣಿ ಎತ್ತಿನಲ್ಲ, ಸಗಣಿ ಎತ್ತಿರೋರು, ಆ ಗಂಜಲ ಹಿಡಿತೀನಲ್ಲ, ಆ ವಾಸನೆ ತೆಗಿಲಿ ನಂಗೆ ಅದೇ ಇಂಜೆಕ್ಷನ್. ಅದು ಬೇಕಾಗಿಲ್ಲ, ಏನು ಬೇಕಿಲ್ಲ. ಈ ಕೊಠಡಿಯಲ್ಲಿ ಇನ್ನು ಎತ್ತುಗ ಗಾಸಿ ಆದಾಗ ಹೋಗಿ ಎತ್ತು ಉಜ್ಜಿ ಬಿಡ್ತೀನಿ. ಅವಾಗ ನನ್ಕ ಈಗೆಲ್ಲ ಮೋಹ ಉಕ್ಕಾಸ. ಏನು ತಾತ, ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜೊತೆ ಕಟ್ತಾ ಇದ್ರಿ? ಅದ್ರ ಸ್ಟಾರ್ಟಿಂಗೇ ಬೇರೆ. ಅವಾಗ ಎತ್ತು ಜೊತೆ ಮೇಲೆ ಇರು. ಈಗ 25 ವರ್ಷನಿಕ ಕರೆಕ್ಟ್ ಆಗಿ 8 ಜೊತೆ 10 ಜೊತೆ ಘಾಟಿ ಟೈಮ್ ಜಾಸ್ತಿ ಮಾಡ್ತೀವಿ. ತುಂಬಾ ಖುಷಿ ಆಗುತ್ತೆ ಅವಾಗ ಮಾಡ್ತೀವಿ. ಬಟ್ ಅಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಮಾಡ್ತೀವಿ. ಇವತ್ತು ನಾನು ಪ್ರತಿಯೊಬ್ಬರ ಹತ್ರ ನೋಡ್ತೀನಿ, ಕೆಲವರು ಮನೆ ಹತ್ರ ಮಾತ್ರ ಓರಿಗಳು ಇದ್ದೇ ಇರ್ತವೆ. ಹೌದು ಸ್ವಾಮಿ. ಇನ್ನು ಕೆಲವರು ಶೋಕಿಗೆ ಸಾಕಿರೋರು ಮನೆಗಳ ಹತ್ರ ಓರಿಗಳು ಇರಲ್ಲ, ಏನು ಇರಲ್ಲ. ಅದೊಂಥರ ಶೋಕಿ. ನಮ್ದೊಂಥರ ಶೋಕಿ ಮಾಡ್ತಾರೆ. ಮಾಡ್ಲಿ ಅವ್ರಿಗೆ ಹಳೆ ಬರ ಏನು. ನಾನು ಈ ಮನೆ ಹತ್ರ ಕಟ್ಟೋರು ಓರಿಗಳು ಸಾಕೋದು ಬೆಳೆಸೋದು ಅಂದ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ. ಅದಕ್ಕೊಂದು ಮೈ ಮುಟ್ಟಿ ಹುಲ್ಲಾಕಿ ಅದೊಂಥರ ಶೋಕಿ. ಒಂದು ಸಗಣಿ ಇರ್ತರೆ ರೈತನಿಗೆ ಅದೊಂದು ಸಮಾಧಾನ ಆಗುತ್ತೆ. ರೈತನಿಗೊಂದು ಸಮಾಧಾನ ಆಗುತ್ತೆ. ಇವತ್ತು ಇಲ್ಲಿ ನಾನು ಬಂದು ನೋಡಿದಾಗ ನಿಮ್ಮ ಮನೆ ಹತ್ರ ಒಂದು ಜೊತೆ ಓರಿ ಏನಿಲ್ಲ ಅಂದ್ರೆ ಒಂದು 5-6 ಜೊತೆ ಆದ್ರೂ 8 ಜೊತೆ ಇದ್ದೇ ಇರ್ತವೆ. ಇನ್ನೊಂದು ವಾರ ಏನು ಒಳ್ಳೆ ದೊಡ್ಡ ಓರಿನೇ ಇಲ್ಲ, ನಾವು ಸಣ್ಣ ಸಾಕಲ್ಲ. ಅದೇ ಆಗ್ತದ ಹಂಗೆ. ಯಾಕೋ ನಮ್ಮ ಮನ್ಸು ಹಿಡಿಯಲ್ಲ. ಕಣ್ಣು ತುಂಬಾ ಕಾಣಿಸ್ಬೇಕು. ಹೋಗೋದು ನಮ್ಗೆ ಬರೋದು. ದೊಡ್ಡ ಓರಿನೇ ಎಲ್ಲಿ ಹುಡುಕ್ತಿರಿ ತಾತ? ಬರ್ತಾವ ನಮ್ಗೆ ಸಿಗ್ತಾವೆ. ನಮ್ಮವ್ರು ಅವರೇ ಆ ಕಡೆ ಮೈಸೂರು ಮಂಡ್ಯ ಕಡೆ ಅವ್ರ ಕೈಗೆ ಆಗ್ದಾವ್ ನಾವು ತತ್ತೀವಿ. ನಾವು ಸಾಕೋದು. ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಹುಡುಕ್ತೀರಾ? ದೊಡ್ಡೋರಿನೇ ಬೇಕು. ನಮಗ್ ಬೇಕಾದವ್ರು ಅವರೇ ಹಾಕಿ ಕಳಿಸ್ತಾರೆ. ಎಲ್ಲ ದೊಡ್ಡೋರಿನೇ ಬೇಕು ಕಳಿಸ್ತಾರೆ. ಏನು ರೇಟು ಪರವಾಗಿಲ್ವಾ? ರೇಟು ಅಲ್ಲ, ರೇಟ್ ಒಂಥರ ಬಿಡು. ಚಿಕ್ಕಣ್ಣ ಕೊಟ್ಟಿವಿ ನಮ್ಮ ತಾಲೂಕ್ನಾಗ ಇಲ್ಲಿವೆ ಅಂತವು. ಎಲ್ಲೂ ಸಿಗಲ್ಲ. ಕೊಟ್ಟಿವಲ್ಲ. ಮರವೆ ನಾಡಪ್ಪ ತಾತನವರು ಓರಿ ಕಟ್ತಾರೆ ಅಂತಂದ್ರೆ ಅದಕ್ಕೊಂದು ಗತ್ತಿರ್ತದೆ. ಗತ್ತಷ್ಟೇ. ಆ ಗತ್ತು ಏನಂತಂದ್ರೆ ದೊಡ್ಡ ಓರಿನೇ ಕಟ್ತಾರೆ. ಯಾರು ನೋಡಿದ್ರು ನಿಮ್ ಮಾಡ ಅಲ್ವಾ? ಇವತ್ತು ತುಂಬಾ ಖುಷಿ ಆಗುತ್ತೆ ನಮ್ಗೆ. ಈಗಿರೋ ದೊಡ್ಡ ನಮ್ಮ ಮೊಮ್ಮಗನ ಮದುವೆ ಆತಾನೆ ಇವು ಕಳಿಸ್ತೀವಿ. ಇವ್ನು ಚಾನೆ ದಿನ ಆಯ್ತು. ಅವ್ನ ಮದುವೆ ಕಾಯಿ ಮಾಡ್ಕೊಂಡಿದೀನಿ. ಮದುವೆ ತಾತ ಮೊಮ್ಮಗನ ಟೈಮ್ ಹೇಳ್ತೀನಿ. ಘಾಟಿಗೆ ಹೋಗಿ ಬತ್ತನೆ ಮಾಡಿ ಹಾಕ್ತೀನಿ. ಜಾತ್ರೆ ಮುಗಿಸ್ಕೊಂಡ್ ಬರ್ತೀರಾ? ಜಾತ್ರೆಗೆ ಹೋಗಿ ಬತ್ತನೆ. ಅವ್ನ ಮದುವೆದೇ ಕೆಲಸ, ಬೇರೆ ಏನು ಮಾಡಲ್ಲ. ಮದುವೆ ಮಾಡಿ 4 ಮದುವೆ ಮಾಡ್ತೀವಿ. ನೀನು ಹುಷಾರು, ಆರೋಗ್ಯ ನೋಡ್ಕೋ. ಆರೋಗ್ಯ ಇದ್ದೀನಿ. ಯಾಕೆ ಅಂತಂದ್ರೆ ಚೆನ್ನಾಗಿ ಊಟ ಮಾಡಿ. ನಾನು ಅವ್ನ ಮದುವೆ ನೋಡ್ಬಿಟ್ರೆ ಯಾವ ಹೊಟ್ಟೆಗೆ ಒಂದು ಮಗು ಹುಟ್ಟಿದ್ರೆ ಮೊಮ್ಮಗನನ್ನ ಒಂದು ಶಬ್ದಕ್ಕಾಗಿ ನೋಡ್ಬೇಕಂತ ಇದ್ದೀನಿ. ನೋಡ್ತೀವಿ. ಏನ್ ನೋಡ್ತೀವಿ. ನೋಡ್ತೀವಿ. ಇವಾಗ ಘಾಟಿಗೆ ಹೋಗಿ ಬರ್ತಾನೆ.
ಆದಷ್ಟು ಚೆನ್ನಾಗಿರು. ಚೆನ್ನಾಗಿದೆ. ಹ್ಞೂ ನೋಡೋಣ. ಚೆನ್ನಾಗಿ ಊಟ ತಿನ್ಕೊಂಡು ಇಲ್ಲ ಊಟ ಅದೇ ಬಂದಿರೋದು. ಇವತ್ತು ನೀನು ಆವತ್ತು ಬಂದಿದ್ದೆ, ಇವತ್ತು ಬಂದಿದ್ದೀನಿ. ಏನೋ ನಮ್ಮ ತಾತನ ಮೈ ಹುಷಾರಿಲ್ಲ, ಇಲ್ಲ ನೋಡ್ಕೊಂಡು ಶಾನೆ ಎಡ್ವಟ್ಟಾಯ್ತು. ಹೋಗಿ ಬಂದ್ಬಿಡೋಣ ಅಂತಾನೆ ಹೋಗ್ಲಿ. ನಂಗೆ ತುಂಬ ಯಾವಾಗ ಫೋನ್ ಹಾಕ್ತಾ ಇರಮ್ಮ, ಬರ್ತೀನಿ ತಾತ. ಫೋನ್ ಹಾಕ್ತಾ ಇರು. ಫೋನ್ ಘಾಟಿ 15 ದಿನ ಇದ್ದಂಗೆ ಫುಲ್ ರೇಜ್ ಕೊಡ್ಬೇಕು. ಬರ್ತೀನಿ. 15 ದಿನ 20 ದಿನ ಇದ್ದಂಗೆ ಬಂದ್ಬಿಡು. ಫಸ್ಟ್ ನೀನೇ ಬರ್ಬೇಕು. ಈ ಸರಿ ಎಷ್ಟು ಕೊಡ್ತೀನಿ ನನಗೆ? ಎಂಡಿಂಗ್ 10 ಜೊತೆ ಮಾಡ್ತೀನಿ. ಪರವಾಗಿಲ್ಲ. ಹೆಂಗೋ ನೀವು ಈ ಥರ ನಮ್ಗೆ ಒಂದು ಕಣ್ಮಣ ಸೆಳೀತದಲ್ಲಿ ಘಾಟಿಯಲ್ಲಿ. ಯಾಕಂದ್ರೆ ಒಂದು 10 ಜನ ಅಲ್ಲ, ಒಂದು 100 ಜನ ಬರ್ತಾರೆ ನೋಡೋದಕ್ಕಂತಾನೆ. ಸಾವಿರಾರು ಜನ, ಲಕ್ಷಾಂತರ ಜನ ನೋಡಿದೆ ನಾನು. ನೋಡಕ್ಕೆಲ್ಲ ನಾತರ ನಾವು. ನಾನು ಘಾಟಿ ಜಾತ್ರೆ ನೋಡ್ದಂಗೆ ಯಾರು ಇಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇರ್ತಾರೆ ಘಾಟಿ ಜಾತ್ರೆ? ನಾನು 7 ವರ್ಷ ವಯಸ್ಸಿಗೆ ಸ್ಟಾರ್ಟ್ ಆಗಿದೆ. ಅವತ್ತಿನ ಘಾಟಿ ಬಿಟ್ಟಿರಲ್ಲ. ನನಗೆ ನಿಮ್ಮ ಕೆಂಪಣ್ಣವ್ರು ಒಂದು ಮಾತು ಹೇಳ್ತಾರೆ, ಏನು ಬ್ರಿಟಿಷರು ಆಗಿನ ಕಾಲದಲ್ಲಿ ಈ ಜಾತ್ರೆ ಒಂದು ರೌಂಡ್ ಹೊಡಿಬೇಕಂದ್ರೆ ಸಾಕಾಗಲಿವಂತ, ಅವ್ರಿಗೆ ಬೇಜಾರಾಗೈತಂತೆ, ಬೈಕೊಂಡು ಹೋದ್ರಂತೆ. ಒಂದು ದಿನಕ್ಕೆ ಸುತ್ತಾಕೋಕ್ಕಾಗೋದಿಲ್ಲ, ಅಷ್ಟು ಜಾತ್ರೆ ಇತ್ತಂತೆ. ಅದನ್ನ ನೀವು ನೋಡಿದ್ದೀರಾ ಅಂತ ಹೇಳಿ? ಅದು ನಾನು ಅವಕ್ಕೆ ಯಾವ್ದು ನಿಜನೇ ಸ್ವಾಮಿ. ಈಗ ಹಿಂಗೆ 14 ಕಿಲೋಮೀಟರ್, ಹಿಂಗೆ 14 ಕಿಲೋಮೀಟರ್ ಅವಕ್ಕೆ ಸುತ್ತ ರೌಂಡು. ದೇವಸ್ಥಾನಕ್ಕೆ ಆ ಕಡೆ ಒಂದು ಜಾತ್ರೆ ಆಗೋಗ್ಬಿಡೋದು, ಮಂಡಳ ಕಡೆ ರೈಲ್ವೆ ಗೇಟ್ ಆ ಕಡೆಗೆ. ಅದು ಜಾತ್ರೆ ಸ್ವಾಮಿ. ಒಂದು ಜಾತ್ರೆ ಇತ್ರ ಒಂದು ಜಾತ್ರೆ. ಹೌದು ಸ್ವಾಮಿ. ಏನು ಅಷ್ಟೊಂದು ದೊಡ್ಡ ಜಾತ್ರೆ? ಜಾತ್ರೆ ಮಹಾನ್ ಭಾವ ನಮ್ಮ ಸುಬ್ರಹ್ಮಣ್ಯೇಶ್ವರನು ಬದುಕೀಶ್ ಗುರು. ಹೌದು, ಆ ಸತ್ಯ ಇನ್ನೆಲ್ಲಿ ಇಲ್ಲ. ಈಗ ಮಂಗಳವಾರ ನಡೆದೇನಲ್ಲ, ನನ್ನ ಮಳ್ಳಾಗಿ ಮಳ್ಳಿ ಯಾವ ಧರ್ಮಸ್ಥಳ ಆಗಲ್ಲ ಇವಾಗ. ತಿಂಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಜಾತ್ರೆ? ಇಲ್ಲ, ಇನ್ನು ಹೆಚ್ಚಾಗಲ್ಲ. ಕಮ್ಮಿ ಆಗುತ್ತೆ. ಕಮ್ಮಿನೇ. ಯಾಕೆ ಅಂತಂದರೆ ಇವತ್ತು ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೌದು. ಬಟ್ ಘಾಟಿ ಜಾತ್ರೆ ಹೋದ ಸರಿಗಿನ್ನ ಈ ಸರಿ ಇನ್ನೂ ಸ್ವಲ್ಪ ಜಾಸ್ತಿನೂ ಸೇರ್ಬೋದು. ಯಾಕಂದ್ರೆ ಎಲ್ಲಿಲ್ದಿರೋರು ಎಲ್ಲರೂ ಬರ್ತಾರೆ. ನಮ್ಗೆ ಈ ಸರಿ ನೋಡ್ಬೇಕು ಘಾಟಿ ಜಾತ್ರೆ ಯಾವ ಥರ ಇರ್ತದೆ. ನೀವು ನಮಗೆ ತುಂಬಾ ಕಣ್ಮಣಿ. ಇಲ್ಲ ಸಮಯ ಈಗ ಕಟ್ಟಿದ್ದವರೆಲ್ಲ ಒಂದೊಂದು ಜೊತೆ ಕಟ್ಕೊಂಡ್ರು ನಮ್ಮ ಇದಕ್ಕಾಗಿ. ಬೆಳೆಸ್ತಾ ಇದ್ದಿಲ್ಲ ಅಷ್ಟೇ. ಮಗಡಿ ಸುತ್ತ ಹುಡುಗರೆಲ್ಲ ಕಟ್ಕೊಂಡ್ರು. ಮಂಡ್ಯ ಮದ್ದೂರು ಕಡೆಯವರೆಲ್ಲ ನಮ್ಮನ್ನ ನೋಡಿ ಹಾಕ್ರೆ ಅವನು ಸಾಕ್ಬೇಕು. ಅದೇ ಒಂದು ಮದುವೆ ಮಾಡಿಬಿಟ್ಟು ಫಸ್ಟ್ ಅದೇ ಘಾಟಿಗೆ ಹೋಗಿ ಬರ್ತಾನೆ. ಯಾವಾಗ? ನಾಳೆ ಘಾಟಿ ಮುಗಿಬೇಕು. ಘಾಟಿ ಮುಗಿಯೋ ಒಳಗಾಗಿ ಎಲ್ಲ ಸೆಲೆಕ್ಟ್ ಮಾಡಿರ್ತೀವಿ. ನಮ್ಮ ಕೈಏನು ಅವೇ. ಆದರೂ ನೋಡಿದ್ದೀರೇನೋ ಯಾರು ಏನು ನೋಡಿ ನಮ್ಗೆ ಬೇಕು. ಏನೋ ಮಾಡಿ ಸರಿ ತಾತ. ಇನ್ನೊಂದೇನಂತಂದ್ರೆ, ನಾನು ಇಷ್ಟೊಂದೆಲ್ಲ ಹೇಳೋದಕ್ಕಿಂತ ನಮ್ಮ ಇವಾಗಿನ ಕಾಲದಲ್ಲಿ ಆರೋಗ್ಯನ ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ತಿನ್ಕೊಂಡು ನೆಮ್ಮದಿಯಾಗಿರಿ. ಆಯ್ತಾ? ಎತ್ತೊಂದು ವರ್ಷ ಮಾಡ್ಕೊಂಬಿಡು. ಮಾಡ್ತೀನಿ ತಾತ, ಎತ್ತೊಂದು ವರ್ಷ ಮಾಡ್ತೀನಿ. ಇನ್ನೊಂದೇನಂತಂದ್ರೆ, ಇವತ್ತು ಇಷ್ಟು ಮಟ್ಟಿಗೆ ಈ 96 ವರ್ಷ ನೀವು 97 ವಯಸ್ಸು ಮೈ 97 ಬಿದ್ದೈತೆ. 97 ಹೋಗ್ಬಿಡ್ತು. ಇವತ್ತಿಗೂ ನಂಗೆ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ಆದಷ್ಟು ಬೆಚ್ಚಗಿರಿ. ಇಲ್ಲ ನೋಡು, ಎತ್ತಿ ಹಾಸಿಗೆ ಹೋಗಲ್ಲ ಇವಾಗ, ತಿಂಗಳಾಗೋಯ್ತು. ಸರಿ, ಹೋಗಿ ಚೆಕಪ್ ಹೋಗ್ಬೇಕು. ಇನ್ನು ಏನಂತ ಜಯದೇವಕ್ಕೆ ಹೋಗ್ಬೇಕು. ಜಯದೇವ ಹೋಗಿ ತೋರ್ಸ್ಕೊಂಡ್ಬಂದ್ರ? ಅಲ್ಲಿ ಒಂದು ಅವಾಗ 6 ದಿನ ಅಲ್ಲೇ ಇದ್ದೆ. ಇವಾಗ ಒಂದು ರಾತ್ರಿ ಇರ್ಬೇಕಾಗ್ತದೆ. ಎಲ್ಲ ಕಂಪ್ಲೀಟ್ ಚೆಕ್ ಮಾಡಿಸ್ತೀನಿ. ಹೃದಯ ಗಿದೆ ಎಲ್ಲ ಹೃದಯ ಚೆಕ್ ಮಾಡಿಸ್ತೀನಿ. ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಇಲ್ಲ ಅಂದ್ರು ಈ ಬಸವಣ್ಣನ ಮುಂದೆ ಬಸವಣ್ಣ ಇರೋವರೆಗೂ ಕಾಪಾಡ್ತಾನೆ. ತಲೆನೇ ಕೆಡಿಸ್ಕೊಳಂಗಿಲ್ಲ ಅಲ್ವಾ? ಹಂಗೆ ಅದಕ್ಕೆ ಏನೋ ಭಗವಂತ ಕೊಟ್ಟಿದ್ದು ಚೆನ್ನಾಗಿ ಇರೋಣ. ನೀವು ನಮ್ಗೆ ಜೊತೆಗಿರಿ. ಆಯ್ತು, ಫೋನ್ ಆಗ್ತಾ ಇರು. ತುಂಬಾ ಧನ್ಯವಾದಗಳು ತಾತ. ಊರಿಗೆ ಒಂದು ವಿಡಿಯೋ ಮಾಡಿಬಿಟ್ಟು ಕಡೆಯಾಗಿ ಹೋಗೋದಿಲ್ಲ. ಸರಿ ತಾತ. ಇಲ್ಲೇ ನೋಡಿ, ತಾತನ ರೂಮಲ್ಲಿ ಮಾತ್ರ ಅದ್ಭುತ ಗುರು. ನೋಡ್ಗುರು, ನಮ್ಮ ಕೆ.ಎಚ್. ಮುನಿಯಪ್ಪನವ್ರ ಫೋಟೋ ತಾತ. ಇದೇನು ತಾತ ಕಾಣಿಕೆ ಕೊಟ್ಟಿದ್ದ ಘಾಟಿಯಲ್ಲಿ? ಇದು ಇದಿರ್ತಾನೆ ನೆನಪಿನ ಕಾಣಿಕೆ ಇದು. ಇದು ಮೊನ್ನೆ ನಮ್ಮ ಹಳ್ಳಿ ರೈತ ಅಂಬರೀಷ್ ಅವರು ಅಂಬರೀಷ್ ಅವ್ರು ಕೊಟ್ಟಿದ್ದು. ಇದು ನಮ್ಮ ದೇವತಾತ್ಮ. ನೋಡ್ರಿ, ನಮ್ಮ ದೇವತಾತ್ಮ. ಈ ದೇವಸ್ಥಾನ ನಾನು ತೋರಿಸ್ತೀನಿ ನಿಮಗೆ.
ನಾನು ಮೊನ್ನೆ ಹೋಗಿದ್ದೆ ಶಿಡ್ಲಘಟ್ಟಕ್ಕೆ ಚಲ್ಕಾಲ್ ಬೆಟ್ಟಕ್ಕೆ. ಚಲ್ಕಾಲ್ ಬೆಟ್ಟಕ್ಕೆ ಹೋದಾಗ ಆಯ್ತು. ಹಾಂ ನೋಡಿರಿ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತೇಳಿ ಯೂಟ್ಯೂಬ್ ಚಾನಲ್ ಅವರು ಕೊಟ್ಟಿದ್ದಾರೆ ನೋಡ್ರಿ. ನೋಡಿ ತಾತನ ಊರಿಗೆ ಹಿಡಿದು ಹಾಂ ನೋಡ್ರಿ ಹೇಗಿದೆ ತಾತ. ಈ ಲೋಕೇಶ್ ಅವರು ಬಂದಿದ್ದಾರೆ ನಿಮ್ಮ ಹತ್ರಕ್ಕ? ಹಾಂ 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 ನೋಡಿ ಹೇಗಿದೆ ಅಂತ ನೀವು ಹೇಳಿ ಸ್ನೇಹಿತರೆ. ನೋಡ್ರಿ ತಾತನವ್ರ ಕೊಟ್ಟಿಗೆ ಇದು. ಈ ಕೊಟ್ಟಿಗೆಯಲ್ಲೇ ತಾತ ಇಲ್ಲೇ ಮಲ್ಕೊಂಡು ನೋಡ್ರಿ ಹಿಂಗೆ ಟಿ ವಿ ನೋಡ್ಕೊಂಡು ಇರ್ತಾರೆ. ತೋರಿಸಿ ನೋಡ್ರಿ. ನೋಡ್ರಿ ಕೊಟ್ಟಿಗೆ ಹೆಂಗಿದೆ. ಕೋಳಿಗಳು ಕುರಿಗಳು ಎಲ್ಲ ಸಾಕೋರು ತಾತನು. ನೋಡಿ ತಾತನಿಗೆ ಸಪ್ರೇಟ್ ರೂಮು. ಇಷ್ಟೊಂದು ದೊಡ್ಡ ಮನೆ ಇದ್ರೂ ಸಹ ಇವತ್ತೂ ಇಲ್ಲಿ ಈ ಕೊಟ್ಟಿಗೆ ಮಲ್ಗ್ತಾರೆ ತಾತ. ನೋಡಿ ಹೀಗಿರುತ್ತೆ ತಾತನವ್ರ ಮನೆ. ಮರಣ ಅಪ್ಪನವ್ರ ತಾತನವ್ರು ನೋಡಿ ಇದೊಂದು ಡಾರ್ಪರ್ ಕುರಿ ಇಲ್ಲೊಂದು ಸಾಕೋರೆ. ಈ ಮಾಮೂಲಿ ಕುರಿ ಇಲ್ಲೊಂದು ಎಳಗ ಕುರಿ ಇರೋಂಗಿದೆ ಇದು. ನೋಡ್ರಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡ್ರಿ ಗುರು ಏನು ನೋಡ್ತದೆ. ಹಾಂ ನೋಡ್ರಿ ಅಪ್ಪಬ್ಬ. ಈ ಬೋರಿಗಳು ಎದ್ದು ನಿಂತ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ಗುರು. ಏನು ಗುರು ನೋಡಿ ತಾತನ ಊರುಗಳು ಎಲ್ಲ ದೊಡ್ಡ ದೊಡ್ಡ ಊರುಗಳೇ. ಒಳ್ಳೆ ಆನೆ ಸಾಕ್ದಂಗೆ ಸಾಕಿರ್ತಾರೆ ತಾತ ಮಾತ್ರ. ಬಾ ನೋಡ್ರಿ ಹೆಂಗಿದೆ. ಒಳ್ಳೆ ಆನೆ ಸಾಕ್ದಂಗೆ ಸಾಕಿದ್ದಾರೆ. ಇದೊಂದು ಗತ್ತುಗುರು ನೋಡ್ರು. ರೈತರ ಮನೆ ಹತ್ರ ಯಾತಾಗಲಿ ಒಂದೊಂದು ಜೊತೆ ಓರಿ ಇದ್ದೇ ಇರ್ತವೆ. ಅದಕ್ಕೆ ಹೇಳೋದು ಸಾಕೋರ್ಗೂ ಒಂದೇ ವ್ಯಕ್ತಿ ಮಾಡೋರ್ಗೂ ಒಂದೇನಾ ಅನ್ನಿಸುತ್ತೆ ನನಗಂತೂ. ನೋಡೋಣ ಅಲ್ವಾ ಓರಿಗಳು ಹೇಗಿದೆ ಅಂತ ನೀವು ನೋಡಿ. ಹಾಂ ಇದು ಮುಂದಿನ ಘಾಟಿ ಜಾತ್ರೆಗ ಓರಿಗಳು ತಾತ ರೆಡಿ ಮಾಡಿರೋದು. ಒಳ್ಳೆ ಕೊಂಬುಗಳು ಒಳ್ಳೆ ದೊಡ್ಡ ಎತ್ತುಗಳೇ ಸಾಕ್ತಾರೆ. ಎಲ್ಲ ಎಷ್ಟೆಲ್ಲ ಆಗವೆ ನೋಡೋಣ ತಾತ ನೆಕ್ಸ್ಟ್ ಸರಿ ಜಾತ್ರೆ ಕಟ್ಟಿದಾಗ. ಯಾವ ಥರ ಇದೆ ಅಂತ ನೀವು ನೋಡಿ ಹೇಳಿ ಬಿಡಿ ಸ್ನೇಹಿತರೆ. ಎಲ್ಲ ನೆಲ್ಲುಲ್ಲೇ ಒಟ್ಟಲ್ಲಿ ತಾತ ಎಲ್ಲ ಶೇಖರಣೆ ಮಾಡಿ ಇಕ್ಕಿದ್ದಾರೆ. ತೋರಿಸ್ತಾನೆ ಅದನ್ನು ಎಲ್ಲ ಒಟ್ಟಿನಲ್ಲಿ ನೆಲ್ಲುಲ್ಲೇ ಹಾಕ್ತಾರೆ. ಯಾಕಂದರೆ ಒಣ ಹುಲ್ಲೇ ಹಾಕಿ ಸಾಕೋದು. ರಾಗಿ ಹುಲ್ಲು ನೆಲ್ಲುಲ್ಲು ಜಾಸ್ತಿ. ನಂತರ ಟಗರು ಮರಿ ಇದೆ ನೋಡ್ರಿ. ಹಾಂ ಹಾಂ ನೋಡ್ರಿ. ಇವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ವಿಜಯಪುರ ಹತ್ರ ಬಂದಿದ್ದೆ. ಯಾಕಂದರೆ ಇವತ್ತು ತಾತನವ್ರ ಮನೆಗೆ ತಾತನ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿ ಹದಗೆಟ್ಟಿತ್ತು. ನೋಡ್ಕೊಂಡು ಬರೋಣ ಅಂತ ಬಂದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಯಾವ ಥರ ಓರಿಗಳು ಕಟ್ಟಿದ್ದಾರೆ ನೋಡಿಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಇವತ್ತು ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ ತಾತ ಅವರು. ಅದಕ್ಕೆ ನೋಡಿಬಿಟ್ಟು ಒಂದು ಸ್ವಲ್ಪ ಖುಷಿ ಆಯ್ತು ನನಗೂ. ನೋಡೋಣ ಬನ್ನಿ ಏನು ಯಾವ ಥರ ಓರಿಗಳಿದಾವೆ ನೋಡ್ಬೋದು. ಒಬ್ಬ ಒಳ್ಳೆ ಆನೆ ಸಾಕ್ದಂಗೆ ಸಾಕವ್ರೆ. ಹಳ್ಳಿಕಾರ್ ಪೋಷಕ ಅಂತೇಳಿ ತಾತ ಇವತ್ತಿಗೂ ತುಂಬ ಖುಷಿ ಆಗುತ್ತೆ ಗುರೇ. ಹಾಳು ಕಾಳು ಎಲ್ಲ ಇಟ್ಕೊಂಡು ತಾತನು ಇವತ್ತಿಗೂ ಹಳ್ಳಿಕಾರ್ ಊರುಗಳು ಸಾಕ್ತಾನೆ. ನೋಡಿ ಕೋಳಿಗಳು ಇದ್ದಾವೆ. ಕೋಳಿಗಳು ಸಾಕೋರು ತಾತನು ನೋಡ್ರಿ. ನೋಡಿ ಹುಲ್ಲಿನ ಬಣವೆ
ನೆಲ್ಲುಲ್ಲು ಎಲ್ಲ ಹಾಕ್ಕೊಂಡಿರೋದು ಇದು. ಹಾಗೆ ನಿಮ್ಗೆ ಇನ್ನೂ ತೋರಿಸ್ತೀನಿ, ಯಾಕಂದರೆ ಇವತ್ತು ಯಾರೇನೋ ಕೊಂತಾರೆ, ಯಾರು ಏನು ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಯಾಕೆಂದರೆ ಇವತ್ತು ನೆಲ್ಲುಲ್ಲು ಎಲ್ಲ ಹಾಕಿ ಈ ಥರ ಹೊರಗಿನ ಸಾಕೋದು ತುಂಬ ಜಾಸ್ತಿನೇ. ಯಾಕಂದರೆ ಈಗಿನ ಕಾಲದಲ್ಲಿ ಹೊರಗಿನ ಸಾಕೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ನೋಡಿ ಯಾವ ಥರ ಇದೆ, ನೀವು ಒಂದ್ಸರಿ ನೋಡಿಬಿಟ್ಟು ಕಣ್ಣು ತುಂಬಿಸ್ಕೊಳ್ಳಿ. ನೋಡಿ ಇದು ಮಾತ್ರ ಸೂಪರಾಗಿದೆ ಗುರು, ಓರಿ ಮಾತ್ರ ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ನೋಡೋಣ ಬನ್ನಿ. ಹೇಗೆ ತುಂಬ ಖುಷಿ ಆಯ್ತು ಗುರುವೆ ಇವತ್ತಿಗೂ ತಾತನ ನೋಡಿ. ನನಗೆ ಯಾಕೆ ತುಂಬ ಖುಷಿ ಆಯ್ತು, ಯಾಕಂತಂದರೆ ಒಬ್ಬ ಹಳ್ಳಿ ಕಾರ್ಪೊರೇಷನು ಇವತ್ತು 97 ವರ್ಷದ ಇದು ವಯಸ್ಸಾಗದೆ. 97 ವರ್ಷ ವಯಸ್ಸಾಗಿದ್ರು ಇವತ್ತಿಗೂ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಈ ಅಭಿಮನ್ಯು ಅಂತ ಓರಿ ನೋಡ್ರಿ, ಇದು ಸತ್ತೋಗಿರೋದು ಆಯಿತಾ. ನೋಡಿ ಯಾವ ಥರ ಇದೆ ನೀವು ಹೇಳಿ ನೋಡೋಣ. ಮುಂದಿನ ಹೇಳಿ ಘಾಟಿ ಜಾತ್ರೆಗೆ ಸಿಗ್ತಾರೆ ತಾತ ಅವರು. ತಾತನ ಜೊತೆ ಮಾತಾಡಿಕೊಂಡು ಆದಷ್ಟು ಓಕೆ. ನೋಡು ಬಾ. ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಇವತ್ತು. ಬಂದಿರೋದಕ್ಕೂ ನಮ್ಮ ತಾತ ನೋಡಿ ತುಂಬ ಸಂತೋಷ ಆಯಿತು. ಎಲ್ರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ವಿಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ, ನನ್ನ ಆರೋಗ್ಯ ಸಮಸ್ಯೆ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಸರಿಯಾಗಿ ಟೈಮ್ಗೆ ಹಾಕೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಎಲ್ರೂ. ಮುಂದಿನ ದಿನಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಹೀಗೆ ಇರಲಿ. ತುಂಬ ಧನ್ಯವಾದಗಳು ಸ್ನೇಹಿತರೆ.